ಮೈಕ್ ತಗೊಳ್ಳಿ. ಮೈಕ್ ಐತಿ ರೀ ಜೇಬ್ನಾಗ ಐತಿ. ಕರ್ನಾಟಕ ಅಲ್ಲೇ ತಗೋರ. ಈ ಮೆಸೇಜ್ ನಮಗೆ ಮೇಲಲ್ಲಿ ಬಂದಿದ್ದು, ಇಮೇಲಲ್ಲಿ. ಅದನ್ನ ನೋಡಿದ ತಕ್ಷಣ ನಾವು SP ಅವರಿಗೆ ಫೋನ್ ಮಾಡಿ ಈ ರೀತಿ ಆಗಿದೆ ಅಂತ ಹೇಳಿ ಅದನ್ನ ಮೇಲೂ ಫಾರ್ವರ್ಡ್ ಮಾಡಿದೆ. ಇಮಿಡಿಯೇಟ್ಲಿ ಅವರು ಮುಂದಿನ ಕ್ರಮ ತಗೊಂಡಿದ್ದಾರೆ. ಸರ್, ಈಗ ಭದ್ರತೆಗೆ ಸಂಬಂಧಪಟ್ಟಂಗೆ ಎಲ್ಲ ಇದನ್ನ ಪರಿಶೀಲನೆ ನಡೀತಾ ಇದೆ. ಪರಿಶೀಲನೆ ಈಗ ಮಾಡಿದ್ದಾರೆ. ನಮ್ಮಲ್ಲಿ ನಾರ್ಮಲಿ ಯಾರನ್ನು ಒಳಗೆ ಬಿಡಬೇಕಾದ್ರೂ ಚೆಕ್ ಮಾಡೇ ಬಿಡ್ತಾರೆ, ಯಾರನ್ನೂ ಬಿಡೋದಿಲ್ಲ. ಹಾಗೆ ಚೆಕ್ ಮಾಡದೆ ಫ್ರಿಸ್ಕ್ ಮಾಡದೆ ಬಿಡೋದೇ ಇಲ್ಲ, ಚೆಕ್ ಮಾಡೇ ಕಳಿಸ್ತಾರೆ. ಹೀಗಾಗಿ ಭದ್ರತೆ ಬಗ್ಗೆ ಏನ್ ತಕರಾರಿಲ್ಲ. ನೋಡಿದಾಗ ನಮಗೆ ಇದೊಂದು ಪ್ರಾಂಕ್ಯ ಇರ್ಬೋದು ಅಥವಾ ಸುಳ್ಳೆ ಇರ್ಬೋದು ಅಂತಾನೆ ಇತ್ತು. ಆದ್ರೆ ಯಾವ್ದು ರಿಸ್ಕ್ ತಗೊಳ್ಳೋದು ಬೇಡ ಅಂತ ಹೇಳಿ ಪೊಲೀಸರಿಗೆ ತಿಳಿಸಿದ್ವಿ. SP ಅವ್ರು ಎಲ್ಲಾ ಕ್ರಮ ತಗೊಂಡಿದ್ದಾರೆ. ಅವ್ರು ಏನ್ ಮಾಡಿದಾರೆ ಅವ್ರಿಗೆ ಗೊತ್ತು, ಯಾಕಂದ್ರೆ ನಮ್ಮನ್ನು ಮನೆಗೆ ಕಳಿಸಿದ್ರು. ಸರ್, ಸಂದೇಶ ಏನಂತ? ಸಂದೇಶ ಅಂದ್ರೆ 1:55 ಕೋರ್ಟ್ ಖಾಲಿ ಮಾಡಿ ಯಾವ ಕ್ಷಣದಲ್ಲಾದ್ರೂ ಅನಂತರ ಬಾಂಬ್ ಸಿಡಿಬಹುದು ಅಂತ. ಬಾಂಬ್ ಇಟ್ಟಿದೀವಿ, ಆತ್ಮಹತ್ಯೆ ದಾಳಿ ಆಗ್ಬಹುದು ಅಂತಿತ್ತು. ಬಟ್ ಅದರ ಒಂದು ಧಾಟಿ ನೋಡಿದ್ರೆ ಇದು ಸುಳ್ಳು ಅಂತಾನೆ ಅನಿಸ್ತದೆ. ಪರ್ಟಿಕ್ಯುಲರ್ ವ್ಯಕ್ತಿ ಹೆಸರಲ್ಲೇ ಬಂದಿತ್ತು? ಇಲ್ಲ, ಬರೀ ARG ಮೇಲಿಗೆ ಬಂದಿತ್ತು. ಎಲ್ಲಿಂದ ಯಾರು ಏನು ಅದು ಗೊತ್ತಿಲ್ಲ ನನಗೆ. ಸೈಬರ್ ಇಂದ ಗೊತ್ತಾಗ್ಬೇಕು. ಸೈಬರ್ ಕ್ರೈಮ್ನವರು ಅಥವಾ ಸೈಬರ್ ಪೊಲೀಸರು ಹೇಳ್ಬೇಕಂತ. ನನಗಂತೂ ಹುಸಿನೇ ಅಂತ ನೋಡಿದಾಗ್ಲೇ ಅನ್ಸಿದ್ದು. ಆದ್ರೂ ನಾವು ಯಾವುದೇ ರೀತಿಯ ಒಂದು ರಿಸ್ಕ್ ತಗೋಬಾರ್ದು. ಬಹಳ ಜನ ಬರ್ತಿರ್ತಾರೆ, ಅವ್ರದ್ದು ಎಲ್ಲರದ್ದು ಜೀವಕ್ಕೆ ತೊಂದರೆ ಆಗ್ಬಾರ್ದು ಅಂತಾನೆ ಮುಂದಿನ ಕ್ರಮ ತಗೊಂಡಿದ್ವಿ. ಸರ್, ಏನ್ ಮಾಡಿದ್ರಿ ಸರ್ ತಕ್ಷಣ? ಆಮೇಲೆ ಎಲ್ಲರಿಗೂ ಹೊರಗಡೆ ಇದು ಮಾಡಿದ್ರಿ ಸರ್? ಅದು ಪೊಲೀಸರಿಗೆ ಗೊತ್ತು, ಅವ್ರು ಹೇಳ್ತಾರೆ ಯಾಕೆ ಅಂತ. ಕಲಾಪ ನಿಂತು ಹೋಗಿದೆ ಈಗ ಸದ್ಯಕ್ಕೆ, ಮತ್ತೆ ಸ್ಟಾರ್ಟ್ ಆಗತ್ತೆ. ಜಡ್ಜಸ್ ಎಷ್ಟು ಜನ ಇದೆ ಸರ್? ಜಡ್ಜಸ್ ಇಲ್ಲಿ 9 ಜನ ಇದ್ದಾರೆ. ಎಲ್ಲರದು ಕೋರ್ಟ್ ನಡೀತಾ ಇತ್ತು, ಕಲಾಪ ನಡೀತಾ ಇತ್ತು. ಮುಂದಿನ ಕ್ರಮ ತಗೋಬೇಕು ಅಂತ ಅವರು ಕಲಾಪ ನಿಲ್ಸಿ ಒಳಗಡೆ ಹೋದ್ರು, ಮನೆಗೆ ಹೋದ್ರು. ಈಗ ಮತ್ತೆ ಬರ್ತಾರೆ, ಸ್ಟಾರ್ಟ್ ಆಗತ್ತೆ. ಮೀಡಿಯಾ ಮಧ್ಯಾಹ್ನ 12:12ವರೆಗೆ ನಮ್ಗೆ ಒಂದು ಮಾಹಿತಿ ಬಂದಿದೆ. ಅದ್ರ ಪ್ರಕಾರ ಹೈಕೋರ್ಟ್ ARG ಸಾಹೇಬ್ರಿಗೆ ಒಂದು ಮೇಲ್ ಕಳಿಸಿದ್ದಾರೆ ಒಬ್ಬ ಮನುಷ್ಯ, ಪ್ರೈವೇಟ್ ಇಮೇಲ್ ID ಇಂದ. ಆ ಇಮೇಲ್ ಪ್ರಕಾರ ಬೇರೆ ರಾಜ್ಯದಲ್ಲಿ ಬೇರೆ ಏನಾದ್ರು ಇಶ್ಯೂಗೋಸ್ಕರಕ್ಕೆ ಅಟೆನ್ಷನ್ ಡೈವರ್ಷನ್ಗೋಸ್ಕರ ಒಂದು ಬಾಂಬ್ ಅಟ್ಯಾಕ್ ಆಗ್ಬಹುದು. ಆ ಟೈಮಿಂಗ್ ಅರೌಂಡ್ 2 ಗಂಟೆಗೆ ಕೊಟ್ಟಿದ್ದಾರೆ. ಸೊ ನಮ್ದು ಇಮಿಡಿಯೇಟ್ಲಿ ಜಿಲ್ಲಾ ಪೊಲೀಸ್ ಮತ್ತೆ KSISF ಮತ್ತೆ ಫೈರ್ ಮತ್ತೆ ಆಂಬ್ಯುಲೆನ್ಸ್ ಎಲ್ಲ ಡಿಪಾರ್ಟ್ಮೆಂಟ್ ಒಟ್ಟಿಗೆ ಇಲ್ಲಿ ಸ್ಪಾಟ್ಗೆ ಬಂದ ತಕ್ಷಣ ನಮ್ದು ಸೆಕ್ಯೂರಿಟಿ ಡ್ರಿಲ್ ಏನಿದೆ, ಸೆಕ್ಯೂರಿಟಿ ಪ್ರೋಟೋಕಾಲ್ ಪ್ರಕಾರ ಅದು ನಾವೇ ಸ್ಟಾರ್ಟ್ ಮಾಡಿಸಿದೀವಿ. ಫಸ್ಟ್ ನಾವೆಲ್ಲ ವೆಹಿಕಲ್ಸ್ ಪಬ್ಲಿಕ್ಗೆ ಮತ್ತೆ ಜಡ್ಜಸ್ಗೆ ಮತ್ತೆ ಯಾರು ವಿಸಿಟರ್ಸ್ ಇರ್ತಾರೆ ಅವರಿಗೆ ಮತ್ತೆ ಅಡ್ವೊಕೇಟ್ಸ್ಗೆ ಎಲ್ಲರಿಗೆ ಇಲ್ಲಿಂದ ಖಾಲಿ ಮಾಡಿಸಿ ಪೂರ್ತಿ ಬಿಲ್ಡಿಂಗ್ ಕಳಿಸಿ. ಈಗ ನಮ್ದು AS ಚೆಕ್ ನಡೀತಾ ಇದೆ. ಯಾವ್ದು ಸಸ್ಪೆಕ್ಟ್ ಆಬ್ಜೆಕ್ಟ್ಸ್ ಇದಾದ್ಮೇಲೆ ನಾವೇ ಮುಂದಿನ ಕ್ರಮ ತಗೊಳ್ತೀವಿ. ಬಂದಿದೆ ಸರ್, ಅಲ್ಲಿ ಎಷ್ಟು ಫ್ರಾಂಕ್ ಖಾಲಿ ಇರ್ಬೋದು, ಅದು ತೀರ್ಮಾನ ಬರ್ಲಿಕ್ಕೆ ನಮ್ದು ಫಸ್ಟ್ ಚೆಕಿಂಗ್ ಆಗಿ ಚೆಕ್ ಆದ್ಮೇಲೆ ನಾವೇ ತೀರ್ಮಾನ ಮಾಡ್ತೀವಿ ಫ್ರಾಂಕ್ ಇದೆಯಾ ಅಥವಾ ಇಲ್ಲ. ಅಲ್ಲ, ಭದ್ರತೆ ವಿಚಾರವಾಗಿ ಏನ್ ಸರ್ ಹೆಚ್ಚಿನ ಭದ್ರತೆ ಬೇಕು ಅಂತ ಹೈಕೋರ್ಟ್ ಆನರೇಬಲ್ ಹೈಕೋರ್ಟ್ ನಮ್ದು ಬಹಳ ಸೆನ್ಸಿಟಿವ್ ಇನ್ಸ್ಟಾಲೇಷನ್ ಇದೆ. ಮತ್ತೆ ನಮ್ಮ ಎಲ್ಲಾ ಏಜೆನ್ಸಿಗೆ ಗಮನಕ್ಕೆ ಇದೆ. ಹೈಕೋರ್ಟ್ ಇಸ್ ವೆರಿ ಕ್ರಿಟಿಕಲ್. ಅವ್ರಿಗೆ ಬೇಕಪ್ಪ. ಸ್ವಲ್ಪ ಸರಿ ಶಿವಲಿಂಗಣ್ಣ.
ನಾವು ರಿಜಿಸ್ಟ್ರಾರು ಮತ್ತು ಪೊಲೀಸ್ ಅಧಿಕಾರಿಗಳು ಒಂದ್ ನಿಮಿಷ ಮುಗಿಸ್ತಾರೆ. ಪೊಲೀಸ್ ಅಧಿಕಾರಿಗಳು ಚರ್ಚೆ ಮಾಡಿದ್ವಿ. ಈ ಸಂದರ್ಭದಲ್ಲಿ ಹೈಕೋರ್ಟಿಗೆ ಬಾಂಬ್ ಇಟ್ಟಿದ್ದೇವೆ ಅಂತೇಳಿ ಅವರಿಗೆ ಮೇಲ್ ಬಂದಿದೆ ಅಂತ ಹೇಳಿದ್ರು ರಿಜಿಸ್ಟ್ರಾರ್ಗೆ. ಕೂಡಲೇ ಎಚ್ಚೆತ್ತುಕೊಂಡು ಪೊಲೀಸ್ ಸಿಬ್ಬಂದಿ ವರ್ಗ ಎಲ್ಲ ವಕೀಲರನ್ನು ಸಹ ಕೋರ್ಟ್ನಲ್ಲಿ ಇದ್ದಂತ ಜಡ್ಜಸ್ ಸಹ ಎದ್ದು ಹೋದ್ರು. ಎಲ್ಲ ವಕೀಲರು ಸಹ ಕಕ್ಷಿದಾರರು ಸಹ ಒಮ್ಮೆಲೆ ಎಲ್ಲರೂ ಹೊರಗೆ ಹೋಗ್ಬೇಕು ಅಂದಾಗ ತಾವು ನೋಡಿದ್ರಿ. ಈಗ ಎಲ್ಲರೂ ಭಯದಿಂದ ಎಲ್ಲ ಕಾರು, ಯಾಕಂದ್ರೆ ಎಕ್ಸಿಟ್ ಒಂದೇ ಇರೋದ್ರಿಂದ ಸಹಜವಾಗಿ ಪಾಪ ಪೊಲೀಸರು ಬಹಳ ಮುತುವರ್ಜಿಯಿಂದ ಕೆಲಸವನ್ನು ಮಾಡಿದ್ದಾರೆ. ಆದ್ರೆ ಈ ಸಂದರ್ಭದಲ್ಲಿ ಸಹಜವಾಗಿ ಮನುಷ್ಯನಿಗೆ ಜೀವ ಅಂದ್ರೆ ಹೆದರಿಕೆ ಎಲ್ಲರಿಗೂ. ಯಾಕಂದ್ರ ಹುಟ್ಟಿದ ಮನುಷ್ಯನಿಗೆ ಸಾವು ಅಂದಾಗ ಅವ ವಿಚಲಿತ ಆಗ್ತಾನೆ. ಅಂತ ವಿಚಲಿತವಾದ ಸಂದರ್ಭ ಸಮಯ ಈಗ ಬಂದು ಒದಗಿದೆ. ಅದಕ್ಕೆ ಸರ್ಕಾರಕ್ಕೆ ಒಂದು ಒತ್ತಾಯವನ್ನು ಮಾಡ್ತೇವೆ. ಯಾಕಂದ್ರೆ ಅನೇಕ ಸಂದರ್ಭದಲ್ಲಿ ಪೊಲೀಸ್ ಸಿಬ್ಬಂದಿ ವರ್ಗದವರು ಇಲ್ಲಿ ಪೊಲೀಸ್ ಸಿಬ್ಬಂದಿ ಏನು ಹೈಕೋರ್ಟಿಗೆ ಅವಶ್ಯಕತೆ ಇದೆ ಅಷ್ಟು ಇಲ್ಲ ಸಿಬ್ಬಂದಿಗೆ. ಆ ಕಾರಣಕ್ಕೆ ಸಿಬ್ಬಂದಿ ಮಾಡಬೇಕು, ವೆಹಿಕಲ್ಗಳನ್ನು ಕೊಡಿಸ್ಬೇಕು ಅಂತೇಳಿ ಅನೇಕ ಸಂದರ್ಭದಲ್ಲಿ ನಾವು ಸಹ ರಿಜಿಸ್ಟ್ರಾರು ಆಗಿದ್ದಾರೆ. ಅದಕ್ಕೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಎಲ್ಲಿಂದ ಮೇಲ್ ಬಂದಿತ್ತು ಏನದು? ಅದು ಆ ಮೇಲು ಎಲ್ಲಿಂದ ಬಂದಿದೆ ಅಂತಲ್ಲ, ರಿಜಿಸ್ಟ್ರಾರಿಗೆ ಬಂದಿದೆ ಅದು ಮೇಲು. ಸೊ ಅದನ್ನ ಈಗ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನನಗ ಗೊತ್ತಿಲ್ಲ. ಆದ್ರೆ ಸಹಜವಾಗಿ ಈಗ ಸರ್ಕಾರವನ್ನ, ಮುಖ್ಯಮಂತ್ರಿಗಳನ್ನ, ಗೃಹ ಸಚಿವರಿಗೆ ವಿನಂತಿಯನ್ನ ಮಾಡ್ಕೊಳ್ತೇವೆ. ಎಲ್ಲ ಉತ್ತರ ಕರ್ನಾಟಕದ ಜನರು ಎಲ್ಲರೂ ಇಲ್ಲೇ ಇವತ್ತು ಸುಮಾರು ಸಾವಿರಾರು ವೆಹಿಕಲ್, ಸುಮಾರು ಒಂದು 2-3 ಸಾವಿರ ಜನ ಇದ್ರು. ಅದಕ್ಕೆ ಕೂಡಲೇ ಸಿಬ್ಬಂದಿ ಹೆಚ್ಚಾಗಬೇಕು, ವೆಹಿಕಲ್ ನ ವ್ಯವಸ್ಥೆ ಆಗಬೇಕು ಅಂತ ಸರ್ಕಾರವನ್ನು ಒತ್ತಾಯ ಮಾಡ್ತೇವೆ.